ನಾವೇ ಗಟ್ಟಿಯಾಗಿ ನಿಂದಿರ್ತೀವಿ. ಈಶ್ವರಪ್ಪನಿಂದ ಅವ್ನು ತಗೋಬೇಕಾಗ್ತದೆ. ಈಶ್ವರಪ್ಪ ಗೆಲ್ತಾರ? ಅದು ದೇವರಿಗೆ ಗೊತ್ತು, ನನಗೆ ಗೊತ್ತು. ನೋಡ್ರಿ, ಇದೇ ದೊಡ್ಡ ತಪ್ಪು. ಯಾವಾಗಲೂ ಆರೋಪ ಬಂದ ಮ್ಯಾಗ ನಾವು ಓಡಿ ಹೋಗ್ಬಾರ್ದು. ಆರೋಪ ನೀವು ಎಲ್ಲಿ ಹೋದ್ರು ಜಗತ್ನಾಗ ಯಾವ ಮೂಲೆಯೊಳಗೆ ಹೋಗ್ಕೂತನು ಇವತ್ತಿನ ವ್ಯವಸ್ಥೆಯೊಳಗೆ ಹಿಡ್ಕೊಂಡು ಬರೋ ಶಕ್ತಿ ನಮ್ಮ ಭಾರತದ ರಕ್ಷಣಾ ಇಲಾಖೆ ಆಗಲಿ ಪೊಲೀಸರೇ ಆಗಲಿ ಎಲ್ಲ ಇದೆ. ಈಗ ಏನೇ ಈಗ ನಮಗೊಮ್ಮೆ ಏನಾಗ್ತದ, ಕೆಲವೊಂದು ನಮ್ಮ ಜೋಡಾಗಿರುವ ಹಿತೈಷಿ ಅನ್ನೋರು ಇಂಥವು ಸಲಹೆಗಳು ಕೊಟ್ಬಿಡ್ತಾರೆ. ಹೋಗ್ಬಿಡು ಹೋಗೋದ್ರಿಂದ ಮತ್ತಿಷ್ಟು ದೊಡ್ಡ ಅಪರಾಧ ಆಗ್ತದೆ. ಹೋಗಿದ್ ತಪ್ಪು. ಈಗ ಬಂದು ಸರೆಂಡರ್ ಆಗ್ಯಾರ. ಅವ್ರು ಮಾಡಿದಂಥದ್ದನ್ನು ಯಾರೂ ಒಪ್ಪುವುದಿಲ್ಲ. ದಾಮೋದರ್ ಮೆರಾಬುಲ್ ಗುಲಾಬಿ ಬೆಳೆದು ಅರ್ಧ ಎಕರೆಯಲ್ಲಿ 6 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅದು ಅಕ್ಷಮ್ಯ ಅಪರಾಧ. ಆದ್ರೆ ಅದು ಏನಿದ್ರು ನ್ಯಾಯಾಂಗದ ವ್ಯವಸ್ಥೆ ಒಳಗೈತಿ. SIT ತಳಗಿದೆ. SITನೂ ಯಾವ ರೀತಿ ಇವತ್ತು ತನಿಖೆ ಮಾಡ್ಲಕ್ಕಂತ ನೋಡ್ಬೇಕು. SIT ಅವರು ಯಾರು ಅವ ಡ್ರೈವರ್ ಎಲ್ಲದಾನ, ಆ ಪ್ರಜ್ವಲ್ ರೇವಣ್ಣ ಡ್ರೈವರ್ ಎಲ್ಲದಾನ, ಸಿಂಗಾಪುರ್ನಾಗ ಅದನೋ ಬ್ಯಾಂಕಾಕ್ದಾಗ ಅದನೋ ಯಾವ ಸ್ಟಾರ್ ಹೋಟೆಲ್ನಾಗ ಈ ರಾಜ್ಯದ ಉಪಮುಖ್ಯಮಂತ್ರಿ ಇಟ್ಟಾರೋ ಅವರು ಹೇಳ್ಬೇಕಲ್ಲ. ಪ್ರಜ್ವಲ್ ರೇವಣ್ಣನ ಹಿಡಿದ್ರಪ್ಪ, ಈಗ ಅದನ್ನ CD ವಿಡಿಯೋ ಹೊರಗೆ ತಂದವನು ಅವನು ಅರೆಸ್ಟ್ ಆಗ್ಬೇಕಲ್ಲ. ಮತ್ತೆ ಅಲ್ಲಿ ಹಾಸನದಾಗ ಹಂಚದವರು ಎಲ್ಲರನ್ನೂ ಅರೆಸ್ಟ್ ಆಗ್ಬೇಕಲ್ಲ. ನೀವು ಟಾರ್ಗೆಟ್ ಮಾಡ್ತಾ ಇದ್ರಿ ದೇವೇಗೌಡರ ಮನೆಯಿಂದ. ನೀವೊಬ್ಬ ಒಕ್ಕಲಿಗ ಲೀಡರ್ ಆಗ್ಬೇಕಂತೇಳಿ ಒಂದು ಈ ರಾಜ್ಯದ ಹಿರಿಯ ನಾಯಕರು ದೇವೇಗೌಡರ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ದು ಇದು ಹಲ್ಕ ಕೆಲಸ. ಇದು ಯಾರೂ ಮಾಡಬಾರ್ದು. ಮತ್ತು ಪ್ರಜ್ವಲ್ ರೇವಣ್ಣ ಮಾಡಿದ್ದನ್ನು ಯಾರೂ ನಾವು ಒಪ್ಪೋದಿಲ್ಲ. ಅದನ್ನು ಸಮರ್ಥನೆ ಮಾಡ್ಕೊಳಕ್ ನಾವಿಲ್ಲ. ಅವ್ರು ಏನು ಕಠಿಣ ಶಿಕ್ಷೆ ಆಗಲೇಬೇಕು. ಆದರೆ ಅದು ಕಾನೂನು ವ್ಯವಸ್ಥೆ ಒಳಗಿದೆ. ಕೋರ್ಟ್ ಅದನ್ನು ನಿರ್ಣಯ ಮಾಡ್ತಾರೆ.